ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಮೊಸರು ಕೋಡ್ಬಳೆ ಅಥವಾ ಮಜ್ಜಿಗೆ ಕೋಡ್ಬಳೆನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 1 ಕಪ್ ಅಕ್ಕಿ ಹಿಟ್ಟು, 2 ಟೀ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಇಂಗು, 10 ರಿಂದ 12 ಕರಿಬೇವಿನ ಎಲೆ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈ ಮೊಸರು ಕೋಡ್ಬಳೆಗೆ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟ್ ಆಗಿದ್ರೇನೆ ರುಚಿ ಹೆಚ್ಚು. ಇಲ್ಲೊಂದು ನಾನು 5-6 ಸಣ್ಣ ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪು. ಬರೀ ನಾವು ಮೊಸರನ್ನ ಉಪಯೋಗಿಸೋದಾದರೆ ಅದನ್ನು ನೀರು ಹಾಕಿಬಿಟ್ಟು ಮಜ್ಜಿಗೆ ಥರ ಮಾಡ್ಕೋಬೇಕು. ನಾನಿಲ್ಲಿ 3/4 ಕಪ್ಪು ಮೊಸರು ಇಟ್ಕೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಸುಮಾರಾಗಿ 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ರಿಂದ 1.5 ಕಪ್ನಷ್ಟು ಮಜ್ಜಿಗೆ ಬೇಕು. ಸೊ ಅದಕ್ಕೆ ತಕ್ಕಂಗೆ ನೀವು ಮೊಸರಿನ ಹುಳಿ ಮೇಲೆ ನೀರನ್ನು ಹಾಕ್ಕೋಬೋದು. ಇನ್ನೊಂದೇನೆಂದರೆ ನೀವು ಮಜ್ಜಿಗೆನೇ ಉಪಯೋಗಿಸೋದಾದ್ರೂ 1/4 ರಿಂದ 1.5 ಲೋಟ ಮಜ್ಜಿಗೆ ತಗೊಳ್ಳಿ. ಸ್ವಲ್ಪ ಹುಳಿಯಾಗೇ ಇರಬೇಕಿದು. ಸಿಹಿ ಮೊಸರಾದರೆ ಅಥವಾ ಸಿಹಿ ಮಜ್ಜಿಗೆ ಆದರೆ ಚೆನ್ನಾಗಿರಲ್ಲ. ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ. ಈಗ ಈ ಮೊಸರಿಗೆ ಅರ್ಧ ಕಪ್ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಲ್ಲ ಬೀಟ್ ಮಾಡಿ ಚೆನ್ನಾಗಿ ಅದು ನೀರು ಮಜ್ಜಿಗೆ ಆಗಬೇಕಿದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ನಾವು ಕುದಿಯೋಕೆ ಇಡಬೇಕು. ಮಾಡಿರುವಂಥ ಮಜ್ಜಿಗೆನ ಒಂದು ಪಾತ್ರೆಯಲ್ಲಿ ಮೀಡಿಯಮ್ ಉರಿನಲ್ಲಿ ಕುದಿಯೋಕ್ಕಿಡಿ. ಇದಕ್ಕೆ ಜೀರಿಗೆ, ಉಪ್ಪು, ಎಣ್ಣೆ ಮತ್ತು ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದೀಲಿ. ಇದು ಸಣ್ಣದಾಗಿ ಕುದಿಯೋಕ್ಕೆ ಶುರುವಾಗುತ್ತೋ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಈ ಥರ ಕುದಿಯೋಕ್ಕೆ ಬಂದಮೇಲೆ ಒಂದು ಅರ್ಧ ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡಿ. ಯಾಕೆ ಅಂತಂದರೆ ಜೀರಿಗೆ ಮತ್ತು ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಲ್ಲ, ಅದರ ಪರಿಮಳ ಈ ಮಜ್ಜಿಗೆಗೆ ಚೆನ್ನಾಗಿ ಬಿಡಬೇಕು. ಈಗ ಹಿಟ್ಟನ್ನು ಲೋಗೆ ಇಟ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ. ಈ ಥರ ನಿಮಗೆ ಒಂದು ಉಂಡೆ ಥರ ಆಗತ್ತೆ. ಈ ಹಿಟ್ಟು ಮಾಡಿದ್ಮೇಲೆ ನಿಮ್ಗೆ ಇದು ಉದುದ್ರಾಗಿದೆ ಅನಿಸಿದ್ರೆ ಸ್ವಲ್ಪ ನೀರನ್ನು ಚುಮ್ಕಿಸ್ಬಿಟ್ಟು ಮತ್ತೆ ನೀವು ಈ ಹದ ಮಾಡ್ಕೊಳ್ಳಿ. ಇಲ್ಲ ಇದು ತುಂಬ ನೀರಾಗ್ಬಿಟ್ಟಿದೆ ಅನ್ಸಿದ್ರೂ ಸ್ವಲ್ಪ ಹಿಟ್ಟನ್ನು ನೀವು ಮೇಲೆ ಹಾಕ್ಕೋಬೋದು. ಯಾಕೆ ಅಂತಂದರೆ ನೀರಿನ ಕ್ವಾಂಟಿಟಿ ಅಂದರೆ ಮಜ್ಜಿಗೆ ಕ್ವಾಂಟಿಟಿ ನಿಮಗೆ ಅಕ್ಕಿ ಹಿಟ್ಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 1 ನಿಮಿಷ ಆದಮೇಲೆ ಆಫ್ ಮಾಡಿಬಿಟ್ಟು ಒಂದು ತಟ್ಟೆನ ಮುಚ್ಚಿಡಿ. ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಒಂದು ಬಾಣಲೆಗೆ ಹಾಕ್ಬಿಟ್ಟು ಮೀಡಿಯಮ್ ಊರಿನಲ್ಲಿ ಕಾಯಕ್ಕಿಟ್ಟಿರಿ. ಈಗ ಈ ಹಿಟ್ಟು ಕೂಡ ಪೂರ್ತಿ ಆಗಿದೆ ನೋಡಿ, ಈ ಹದದಲ್ಲಿದೆ. ಈ ಥರ ಇರಬೇಕು. ಇದನ್ನು ನೀವು ಒಂದು ಅರ್ಧ ತೊಗೊಂಡ್ಬಿಟ್ಟು ಅಥವಾ ಎಲ್ಲ ಒಟ್ಟಿಗೆ ನೀಡ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ನೀಡ್ ಮಾಡಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಳ್ಳಿ. ಯಾತ್ರ ಮೇಲೆ ನೀವು ಇದನ್ನು ನೀಡ್ ಮಾಡ್ತೀರೋ ನಾದ್ತಿರೋ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಚೆನ್ನಾಗಿ ನೀವು ಈ ಥರ ಮಾಡ್ಕೋಬೇಕು. ನೀವು ಉಳಿದಿರೋದನ್ನು ಮುಚ್ಚಿಟ್ಬಿಡಿ ಹಾಗೇನೆ, ಇಲ್ಲ ಡ್ರೈ ಆಗುತ್ತೆ. ಚೆನ್ನಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನೀಡ್ ಮಾಡಬೇಕು 1 ನಿಮಿಷ. ಹಿಟ್ಟು ಮೃದುವಾಗಬೇಕಿದು. ಕೈಗೆ ಅಂಟ್ಕೊಂಡ್ರೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ. ಚೆನ್ನಾಗಿ ನೀವು ನಾದ್ಕೊಂಡ್ಮೇಲೆ ನೀವು ಎಷ್ಟು ದೊಡ್ಡದಾಗಿ ಎಷ್ಟು ಎಣ್ಣೆ ಇಟ್ಟಿದ್ದೀರೋ ಅದ್ರ ಮೇಲೆ ದೊಡ್ಡದು ಅಥವಾ ಚಿಕ್ಕ ಕೋಡ್ಬಳೆಗಳನ್ನು ಈ ಥರ ಹೊಸ್ಕೊಂಡ್ಬಿಟ್ಟು, ಮತ್ತು ತುಂಬ ತೆಳ್ಳಕ್ಕೆ ಹೊಸ್ಕೋಬೇಡಿ, ಅವಾಗ ಕೋಡ್ಬಳೆ ಚೆನ್ನಾಗಿರಲ್ಲ. ಹೊಸ್ಕೊಂಡ್ಮೇಲೆ ಈ ಥರ 2 ತುದಿಗಳನ್ನು ಸೇರಿಸಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈ ಥರ ದೊಡ್ಡದಾಗಿ ಕೋಡ್ಬಳೆ ಮಾಡೋದಾದರೆ ನೀವು ಸುಮಾರಾಗಿ 8 ಕೋಡ್ಬಳೆ ಮಾಡ್ಕೋಬೋದು ಅರ್ಧ ಹಿಟ್ಟಲ್ಲಿ. ಹಿಟ್ಟು ಕೈಗಂಟ್ತಾ ಇದೆ ಅಂದರೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಳ್ಳಿ, ಸರಿ ಬರುತ್ತೆ. ಈಗ 4 ಮಾಡಿಟ್ಟಿದ್ದೀನಿ. ತುಂಬ ಕಮ್ಮಿ ಊರಿಗೆ ಇಟ್ಕೋಬೇಡಿ, ಮೀಡಿಯಮ್ ಅಥವಾ ಮೀಡಿಯಮ್ ಹೈನಲ್ಲಿ ಇದ್ರಾಯ್ತು. ಈಗ ಎಣ್ಣೆ ಕಾದಿದೆಯಾ ನೋಡೋಕ್ಕೆ ಒಂಚೂರು ಹಿಟ್ಟನ್ನು ಹಾಕಿ ಈ ಥರ ಮೇಲೆ ಬರಬೇಕು. ಎಣ್ಣೆ ಕಾದಿದೆ. ನಾನು ಸ್ವಲ್ಪನೇ ಇಟ್ಟಿರೋದ್ರಿಂದ ಮತ್ತು ದೊಡ್ಡದಾಗಿ ಮಾಡಿರೋದ್ರಿಂದ ಒಂದೊಂದೇ ಕೋಡ್ಬಳೆ ಹಾಕಿ ಬೇಯಿಸೋಕ್ಕಾಗೋದು. ನೀವು ಚಿಕ್ಕದಾಗಿ ಮಾಡಿದ್ರೆ ಒಂದು 3-4 ಹಾಕೋಬೋದು. ಒಂದು 25-30 ಸೆಕೆಂಡ್ ಆಗುತ್ತೆ. ಇದನ್ನು ತಿರುಗಿಸಿ
ಇದು ಹೇಗಿರುತ್ತೆ ಅಂತಂದರೆ ಆಚೆ ಕಡೆ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ನಿಮಗೆ ಸ್ವಲ್ಪ ಗರಿ ಗರಿ ಬೇಕು ಅಂದರೆ ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಇದೊಂದು ಸ್ವಲ್ಪ ಬಿಳಿಯಾಗೇ ಇರಬೇಕಿದು. ಈ ಮಾಮೂಲಿ ಕೋಡ್ಬೇಳೆನ ಕರಿತೀವಲ್ಲ ಅಷ್ಟೊಂದು ಕರಿಬಾರ್ದು. ಈಗ ನೋಡಿ, ಇದು ಎರಡು ಕಡೆನೂ ಲೈಟ್ ಅಂದರೆ ಲೈಟ್ ಬ್ರೌನ್ ಕಲರ್ ಆಗಿದೆ. ಇಷ್ಟ ಆದರೆ ಸಾಕಿದು. ಇದನ್ನು ತೆಗೆದುಬಿಟ್ಟು ಒಂದು ಪೇಪರ್ ಟವಲ್ ಮೇಲೆ ಹಾಕ್ಕೊಳ್ಳಿ. ತೆಗೆದ್ಮೇಲೆ ಇನ್ನೊಂದು ಹಾಕಿ. ಇದನ್ನು ನೀವು ಹಾಕಿದ ತಕ್ಷಣ ಈ ಕೈನಲ್ಲಿ ತೆಗಿಯೋಕ್ಕೆ ಹೋಗಬೇಡಿ, ಯಾಕೆಂದರೆ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಹೊತ್ತು ಆಗಬೇಕದು. ಎಣ್ಣೆಯಲ್ಲಿ ಕರೆದಾದ್ಮೇಲೆ ಒಂದು ಅರ್ಧ ನಿಮಿಷ ಆದಮೇಲೆ ನೀವು ತಿರುಗಿಸಿ ಹಾಕಬೇಕು. ಈಗ ಚಕ್ಕಂತ ಈ ಥರ ತಿರುಗಿಸಿ ಹಾಕಕ್ಕೆ ಹೋದರೆ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಕೆಲವು ಸಲ ಈ ಕೋಡ್ಬೇಳೆ ಮಾಡಿದ್ಮೇಲೆ ಸ್ವಲ್ಪ ನಿಮಗೆ ಜಿಗಿ ಬರುತ್ತೆ, ಯಾಕೆಂದರೆ ಅದು ಅಕ್ಕಿ ಹಿಟ್ಟು ಸರಿಗಿಲ್ಲ ಅಂತಂದರೆ ಆ ಥರ ಆಗುತ್ತೆ. ಒಂದಿನ ನಿಮಗೆ ಮುರಿದು ತೋರಿಸ್ತೀನಿ ನೋಡಿ. ಈ ಥರ ಮೇಲ್ಗಡೆ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಇದೇ ಥರ ನೀವು ಉಳಿದ ಅರ್ಧ ಹಿಟ್ಟನ್ನು ಕೂಡ ಚೆನ್ನಾಗಿ ನೀಡ್ ಮಾಡ್ಕೋಬೇಕು ನೀವು ಕೋಡ್ಬೇಳೆ ಮಾಡೋಕ್ಕೆ ಮುಂಚೆ. ಬಹಳನೇ ಸುಲಭವಾಗಿ ಮಾಡುವಂಥ ಮೊಸರು ಅಥವಾ ಮಜ್ಜಿಗೆ ಕೋಡ್ಬೇಳೆ ರೆಡಿಯಾಗಿದೆ. ಇದನ್ನು ನೀವು ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು, ಆದರೆ ಇದನ್ನು ನೀವು ಬಿಸಿಯಾಗೇ ತಿನ್ನಬೇಕು. 1 ಕಪ್ ಹಿಟ್ಟಲ್ಲಿ ಸುಮಾರಾಗಿ 20-22 ಈ ಸೈಜಿನ ಕೋಡ್ಬೇಳೆಗಳನ್ನು ಮಾಡ್ಕೋಬೋದು. ಈಗ ಮೊಸರು ಕೋಡ್ಬೇಳೆನ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.